ಎಲ್ರಿಗೂ ನಮಸ್ಕಾರ. ಡೈಲಿ ವ್ಲಾಗ್ ಸೀರೀಸ್ನ ಡೇ 4ಗೆ ಸ್ವಾಗತ ಸುಸ್ವಾಗತ. ಇವತ್ತು ತುಂಬ ಬೇಗ ಎದ್ದಿದ್ದೀನಿ ಗಾಯ್ಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲೇಟಾಗಿ ಎದ್ದೇಳೋಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ನೆನ್ನೆ ನಾನು ಪಂಚೆ ಹಾಕೊಂಡಿದ್ದಕ್ಕೆ ದೃಷ್ಟಿ ಆಗಿಬಿಟ್ಟಿತ್ತು ಗಾಯ್ಸ್. ಆ್ಯಂಡ್ ನಂದು 2 ಕಾಲು ಕೂಡ ನೂತಿತ್ತು, ಅದಕ್ಕೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಈ ಪಂಚೆಯಿಂದನೇ ನನಗೆ ಕಾಲು ನೋವು ಸ್ಟಾರ್ಟ್ ಆಗಿದ್ದು ಗಾಯ್ಸ್, ದೃಷ್ಟಿ ಬಿದ್ದು. ಎದ್ದಿದ ತಕ್ಷಣ ಮೊದಲೇ ಕೆಲಸನೇ ನಂದು ಖಾಲಿ ಹೊಟ್ಟೆಲ್ಲೇ ಬಿಸಿನೀರನ್ನ ಕುಡಿಯೋದು ಗಾಯ್ಸ್. ಎದ್ದು ಬ್ರಷ್ ಮಾಡೋಕ್ಕೆ ಹೋದೆ. ಬ್ರಷ್ ಮಾಡಬೇಕಾದ್ರೆ ಒಳ್ಳೆ ವ್ಯೂ ಕಾಣಿಸ್ತೈತೆ ಗಾಯ್ಸ್, ನೋಡಿ ನೀವು ನೋಡಿ. ಸೂರ್ಯ, ಇದಕ್ಕೇನಪ್ಪ ಉತ್ತರ ಕೊಡ್ತೀಯಾ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಮನೆಗೆ ಬಂದೆ. ಮನೇಲಿ ಸ್ವಲ್ಪ ಕಸ ಗುಡಿಸ್ದೆ ಗಾಯ್ಸ್. ಮನೇಲೆಲ್ಲ ಕ್ಲೀನಿಂಗಿಗೆ ಹೆಲ್ಪ್ ಮಾಡಿಬಿಟ್ಟು ಹೊರಗಡೆ ಬಂದು ಮಾವಿನ ಹಣ್ಣು ತೊಗೊಳಕ್ಕೆ ಬಂದೆ ಗಾಯ್ಸ್. ಮಾವಿನ ಹಣ್ಣು ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ಗಾಯ್ಸ್, ಮನೆಯಲ್ಲಿ ಇವತ್ತು ಏನು ಮಾಡ್ತಿದ್ದಾರೆ ನೋಡಿ. ಹೋಳಿಗೆಗೆ ಶೀಕ್ನೆ, ಅನ್ನ ಸಾರು, ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಿದ್ದಾರೆ. ಮನೇಲಿ ಯಾವನಿಗೂ ಗೊತ್ತಿಲ್ಲ ಏನಂತ ಸ್ಪೆಷಲ್ಲು. ಅಮ್ಮ ಮಾಡೋ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಲಾಗಿನ್ ಆಗೋಣ ಅಂತ ಬಂದೆ ಗಾಯ್ಸ್. ಲಾಗಿನ್ ಮಾಡಿದ್ಮೇಲೆ ಗೊತ್ತಾಯ್ತು ಗಾಯ್ಸ್, ಇವತ್ತು ನನ್ನ ಲಾಗಿನ್ ಮಾರ್ನಿಂಗ್ ಇಲ್ವೇ ಇಲ್ಲ ಅಂತ. ವಾಟ್ ಅ ವಿಷನ್, ವಾಟ್ ಅ ಥಾಟ್. ನೋಡಿ ಗಾಯ್ಸ್, ನಮ್ಮ ಮನೆಯ ಮಾರ್ನಿಂಗ್ ಟಿಫನ್ ಎಷ್ಟು ಸಖತ್ತಾಗಿದೆ ಇವತ್ತು. ಸೊ ಗಾಯ್ಸ್, ಫೈನಲಿ ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ಟಿಫನ್ ಮಾಡೋಕೆ ಕುತ್ಕೊಂಡಿದ್ದೀವಿ. ಆ್ಯಂಡ್ ಟೈಮ್ ನೋಡ್ಬೋದು ನೀವು, ತುಂಬ ಬೇಗ ತಿಂತಾಯಿದ್ದೀವಿ. ಒಂದು ಶೂಟ್ ಬಂದಿತ್ತು ಪ್ರಮೋಷನ್ಗೋಸ್ಕರ, ಅದಕ್ಕೆ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೆ. ತಲೆಯಲ್ಲೇನು ಓಡ್ತಾನೇ ಇಲ್ಲ. ಮಲ್ಕೊಂಡು ಥಿಂಕ್ ಮಾಡಿದ್ರೆ ಏನಾದರೂ ಐಡಿಯಾಸ್ ಬರ್ಬೋದು ಸ್ಕ್ರಿಪ್ಟಿಗೆ ಅಂತ ಮಲ್ಕೊಂಡು ಥಿಂಕ್ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಾ 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 ನಿದ್ದೆ ಬಂದುಬಿಡ್ತು, ಮಲ್ಕೊಂಡ್ಬಿಟ್ಟೆ. ಮಾತೇ ಇಲ್ಲ. ಓಕೆ ಗಾಯ್ಸ್, ನಿದ್ದೆ ಹೋಗ್ಲಿ ಅಂತ ನಾನು ನಮ್ಮ ತಮ್ಮ ಹೊರಗಡೆ ಜಾಲಿ ರೈಡಿಗೆ ಬಂದ್ವಿ. ಸೊ ಜಾಲಿ ರೈಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಚಾರ್ಲಿನ್ ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ. ಅಣ್ಣ ನೋಡಿ ಹೆಂಗೆ ಬರ್ತಾನೆ ಇವಾಗ ಅಂತ. ಫಸ್ಟ್ ಟೈಮ್ ಒಂದು ಪ್ರಮೋಷನ್ ವಿಡಿಯೋಗೆ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ಕ್ರಿಪ್ಟ್ ಕೂಡ ನಾನೇ ಬರಿತಾ ಇದ್ದೀನಿ. ಏನು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ, ತಲೆನೇ ಓಡ್ತಾಯಿಲ್ಲ ಅಂತ ಇಲ್ಲಿ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಗಾಯ್ಸ್. ಓಕೆ, ಮನೆಗೆ ಬಂದು ಸ್ವಲ್ಪ ಪಾತ್ರೆ ಇದ್ವು, ಪಾತ್ರೆಗಳನ್ನ ತೊಳೆದೆ, ಫ್ರೆಶ್ ಅಪ್ ಆದೆ ಗಾಯ್ಸ್. ಸೊ ಗಾಯ್ಸ್, ನಾನು ಯಾವುದಾದ್ರೂ ಫ್ಯಾಮಿಲಿಗೆ ಟಾಸ್ಕ್ ಕೊಡಬೇಕು ಅಂತ ಅನ್ಸಿದ್ರೆ, ಇಲ್ಲ ಏನಾದರೂ ಪ್ರ್ಯಾಂಕ್ ಚಾಲೆಂಜ್ ಮಾಡಬೇಕು ಅಂತಂದರೆ, ನಿಮಗೆ ಯಾವುದಾದ್ರೂ ಐಡಿಯಾಗಳಿತ್ತು ಅಂದರೆ ನನಗೆ ಡಿ ಎಮ್ಮಲ್ಲಿ ಹಾಕಿ ಈ ಥರ ಚಾಲೆಂಜ್ನ ಮಾಡಿ ಬ್ರೋ ಹಂಗೆ ಹಿಂಗೆ ಅಂತ. ಸೊ ನಾವು ಅದನ್ನು ಮಾಡ್ತೀನಿ. ಯಾವುದೂ ಬೇಗ ಯೋಚನೆ ಬರಲ್ಲ ಗಾಯ್ಸ್ ನನಗೆ. ಸೊ ನೀವೇನಾದರೂ ಐಡಿಯಾ ಕೊಟ್ಟರೆ ನಾನು ಅದನ್ನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಆ್ಯಕ್ಚುಲಾಗಿ ನಂದು ಈವ್ನಿಂಗ್ ಲಾಗಿನ್ ಇತ್ತು. ಸೊ ಲಾಗಿನ್ ಆಗೋಕ್ಕೆ ಬಂದು ಕುತ್ಕೊಂಡೆ. ಲಾಗಿನ್ ಆಗೋದಾಗಿದ್ದೀನಿ, ಮೊಬೈಲ್ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ ಇಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಗಾಯ್ಸ್, ಟೈಮ್ ಪಾಸ್ ಎಲ್ಲ ಬೇಡ ಅಂತ ವರ್ಕಿಗೆ ಕೂತ್ಕೊಂಡೆ. ಲಾಗಿನ್ ಆಗೇ ಬಿಟ್ಟಿದ್ನಲ್ಲ. ಸೊ ಗೈಸ್, ಆದಷ್ಟು ನೀವು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಂದು ಲೈಕು, ಒಂದು ಫಾಲೋ, ಒಂದು ಶೇರ್ ಕೊಟ್ಬಿಟ್ಟು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.